ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹುಬ್ಬಳ್ಳಿಯಲ್ಲಿ ನೇಹಾ ಮೇಲೆ, ಮೈಸೂರಲ್ಲಿ ರುಕ್ಸಾನಾ ಮೇಲೆ ಆಗಿರುವಂತಹ ಕೊಲೆ ಘಟನೆ ಕೇಳಿಸ್ಕೊಂಡ್ರೆ ಮೈ ಜುಮ್ಮನ್ನಂತೆ. ಅಂಥದ್ರಲ್ಲಿ ಕೊಲೆ ಮಾಡಿರುವಂತಹ ಫಯಾಜ್ ಆಗಿರ್ಬೋದು, ಕೊಲೆ ಮಾಡಿರುವಂತಹ ಪ್ರದೀಪ್ ಆಗಿರ್ಬೋದು, ಇವರಿಷ್ಟಕ್ಕೆ ಮನುಷ್ಯರೇನಾ ರೀ? ಪ್ರೀತಿ ಸಿಕ್ಕಿಲ್ಲ ಅಂತೇಳಿ ಮರ್ಡರ್ ಮಾಡೋಷ್ಟು ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಇವ್ರು ಯಾವ ಪ್ರೀತಿ ಮಾಡ್ತಾರ್ರಿ? ಸುಮ್ಮನೆ ಪ್ರೀತಿ ಸಿಕ್ಕಿಲ್ಲ ಅಂತೇಳಿ ಅವ್ರಿಗಾದ್ರೂ ಸುಮ್ಮನೆ ಬಿಟ್ಬಿಟ್ರೆ ಅವರಾದ್ರೂ ಖುಷಿಯಾಗಿರ್ತಾರೆ. ಅಂಥದ್ರಲ್ಲಿ ಪ್ರೀತಿ ಸಿಕ್ಕಿಲ್ಲ ಅಂತೇಳಿ ಅವ್ರಿಗೆ ಮರ್ಡರ್ ಮಾಡಿ ಅವ್ರಿಗೆ ನೋವು ಕೊಟ್ಟು ಅವ್ರಿಗೆ ಟಾರ್ಚರ್ ಕೊಟ್ಟು ಅವ್ರು ಖುಷಿಯಾಗಿರ್ತಾರೆ ಅಂದ್ರೆ ಇದು ಯಾವ ಪ್ರೀತಿ ರೀ? ಪ್ರೀತಿ ಸಿಕ್ಕಿಲ್ಲ ಅಂತೇಳಿ ಮರ್ಡರ್ ಮಾಡೋಷ್ಟು ಹಂತಕ್ಕೆ ಹೋಗ್ಬಿಟ್ರೆ ಅದು ಪ್ರೀತಿ ಅಲ್ಲ ರೀ, ಸ್ವಾರ್ಥ ಅಂತಾರೆ ಅದಕ್ಕೆ. ಪ್ರೀತಿ ಮಾಡಿದ್ರೆ ಇಬ್ಬರಿಗಿಬ್ರು ಖುಷಿಯಾಗಿರ್ಬೇಕು ಸರ್, ಅಂತ ಪ್ರೀತಿ ಮಾಡ್ಬೇಕು. ಇಲ್ಲ ಅಂದ್ರೆ ಒನ್ ಸೈಡ್ ಲವ್ ಇದ್ರೆ ಸ್ಯಾಕ್ರಿಫೈಸ್ ಮಾಡಿ ಬಿಟ್ಬಿಡ್ಬೇಕು ಸರ್. ಸುಮ್ಮನೆ ಅವ್ರಿಗೆ ಟಾರ್ಚರ್ ಕೊಟ್ಟು ನೋವು ಕೊಟ್ಟು ಮರ್ಡರ್ ಮಾಡಿದ್ರೆ ನಿಮ್ಗೇನ್ ಸಿಗುತ್ತೆ ಸರ್? ಸೊ ದಯವಿಟ್ಟು ಅಂತ ಪ್ರೀತಿ ಯಾರಾದ್ರೂ ಮಾಡೋರಿದ್ರೆ ದಯವಿಟ್ಟು ಅಂತ ಪ್ರೀತಿ ಮಾಡಕ್ ಹೋಗ್ಬಿಡಿ ಸರ್.